ಎಲ್ಲರಿಗೂ ಮತ್ತೊಮ್ಮೆ ಈಡೆಗೆ ಸ್ವಾಗತ. ಇವಾಗ ಅರ್ಧ ಘಾಟಿನ ಹತ್ಕೊಂಡು ಬಂದೆ, ಆದರೂ ಕೂಡ ಮಂಜು ನಿಂತಿಲ್ಲ ನೋಡಿ. ಹೆಂಗಿರೋ ಮಂಜು ಹಂಗೆ ಐತೆ, ಒಳ್ಳೆ ಕೋಲ್ಡು. ಈ ಕೋಲ್ಡಲ್ಲೆಲ್ಲ ಆಗ್ತಾಯಿಲ್ಲ, ಗಾಡಿಯಲ್ಲಿ ಕುಂತ್ಕೊಂಡ್ರು ಕೂಡ ಕೋಲ್ಡು ಅಷ್ಟೊಂದು ಕೋಲ್ಡ್ ಆಗ್ತದೆ ನನಗಂದ್ರೆ. ಈ ಮಂಜು, ಈ ವಾತಾವರಣ ನೋಡೋಕ್ಕೆ ಒಂಥರ ಖುಷಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಖಂಡಿತ ಸಿಗ್ತೀನಿ. ಆದರೆ ಎಲ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಘಾಟಲ್ಲಿ ತಾಳ್ಮೆ ಎಂಬುದಿರಲಿ, ತಾಳ್ಮೆಯಿಂದ ಗಾಡಿನ ಚಲಾಯಿಸಿ. ಪ್ರತಿಯೊಬ್ಬರಿಗೂ, ಎಲ್ಲ ಗಾಡಿಯವ್ರಿಗೂ ಇರ್ಬೋದು, ತಾಳ್ಮೆ ಇರಲಿ. ಯಾಕಂದರೆ ನಿಮಗೋಸ್ಕರ ಯಾರೋ ಒಬ್ರು ಕಾಯ್ತಾ ಇರ್ತಾರೆ ಅನ್ನೋದು ಮರಿಬೇಡಿ. ಮಳೆ ಜಾಸ್ತಿ ಆಯಿತು. ಯಾಕಂದರೆ ಕೆಲವ್ರಿಗೆ ಅವ್ವ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರಿದ್ರೂ ಕೂಡ ಆ ಪ್ರೀತಿ ಸಿಗಲ್ಲ. ಇನ್ನು ಕೆಲವ್ರಿಗೆ ಯಾರೂ ಇಲ್ಲಂದ್ರೆ ಆ ಪ್ರೀತಿ ಸಿಕ್ಕಿರುತ್ತೆ. ಅದನ್ನು ಕಾಪಾಡ್ಕೊಂಡು ಹೋಗ್ರಿ. ನನ್ನ ಜೀವನದಲ್ಲಿ ನಾ ಕಷ್ಟಗಳನ್ನ ತುಂಬ ಬೇಜಾನು ಅನುಭವಿಸಿದ್ದೀನಿ. ಆ ಕಷ್ಟಗಳನ್ನ ನೀವು ಅನುಭವಿಸ್ಬೇಡ್ರಿ. ಈ ಘಾಟ್ಗಳಲ್ಲಿ ತಾಳ್ಮೆ ಎಂಬುದಿರಲಿ, ತಾಳ್ಮೆ ಶಕ್ತಿಯಿಂದ ನಿಧಾನಕ್ಕೆ ಬನ್ನಿ. ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಮನೆಗೆ ರೀಚಾಗಿ. ನಿಮಗೋಸ್ಕರ ಯಾರೋ ಕಾಯ್ತಾರೆ ಅನ್ನೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ಮನೇಲಿರೋ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಹೆಂಡ್ರು, ಮಕ್ಕಳು ಕಾಯ್ತಾ ಇರ್ತಾರೆ ಅನ್ನೋದು ಮರಿಬೇಡಿ. ಅವ್ರಿಗೋಸ್ಕರ ಆದರೂ ಘಾಟಲ್ಲಿ ನಿಧಾನಕ್ಕೆ ಚಲಾಯಿಸಿ. ಅವ್ರಿಗೆ ಈ ಮಾತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.